ಒಂದು ಸ್ವಲ್ಪ ಸೈಡ್ ಬಿಡಿ. ಈಗ ಹೋರಾಟ ನಡೀತೈತಲ್ವಾ? ಎಲ್ಲಿ ಬೈರಮಂಗಲ ಹೋರಾಟ ನಡೀತೈತಲ್ಲ, ಯಾಕೆ ನಡೀತೈತೆ? ಜಮೀನು ವಿಚಾರಕ್ಕೆ. ಈಗ ಜಮೀನು ಯಾರ್ದದು? ನಿಮ್ಮದೇ ಜಮೀನು ಅಲ್ವಾ? ನಿಮ್ಮದೇ ಜಮೀನು. ಈಗ ನೀವು ಬಿಟ್ಕೊಡಕ್ಕೆ ತಯಾರಿದ್ದೀರಾ? ಬಿಟ್ಕೊಡಲ್ಲ. ಯಾಕೆ ಬಿಟ್ಕೊಡಲ್ಲ? ನಿಮ್ಗೆ ಬೇಕು, ನೀವು ಬಿಟ್ಕೊಡಲ್ಲ. ಈಗ ಅವರು ಡಿ ಕೆ ಶಿವಕುಮಾರ್ ಅವ್ರು ಏನೇ ಆಗಲಿ, ರೈತರು ಅದೇನೇ ಹೋರಾಟ ಮಾಡಲಿ, ಏನಾದ್ರು ಒಪ್ಪಿಗೆ ಕೊಟ್ಬಿಟ್ಟವ್ರೆ. ಒಳ್ಳೋದು ಯಾರ ಕೆಲವರು ಕೊಟ್ಟಿರೋದು 10% ಒಪ್ಪಿಗೆ ಮಾಡವ್ರೆ, 90% ಜನ ಒಪ್ಪಿಗೆ ಮಾಡಿಲ್ಲ. ಹೌದಾ? ಈಗ ಇನ್ನೊಂದು ಹೇಳವ್ರೆ, ಅದೆಲ್ಲ ಕೂಡ ಫಲವತ್ತಾದ ಭೂಮಿ ಅಲ್ಲ, ಏನು ಹೇಳವ್ರೆ? ಬಂಜರು ಭೂಮಿ ಅಂತ. ನಾವೆಲ್ಲ ಓಡಾಡ್ಕೊಂಡ್ ಬಂದಿದೀವಿ. ಮಲೆನಾಡ ಕೂಡ ಹಿಂಗಿರಲ್ಲ. ನಾನು ಹೇಳ್ಬೇಕಂದ್ರೆ ಮಲೆನಾಡಲ್ಲಿ ಕೂಡ ಹಿಂಗಿರೋದಿಲ್ಲ. ಏನ್ ಸ್ವಾಮಿ ಇದು? ಒಳ್ಳೆ ಬಂಗಾರನ ಬೆಳಿಬೋದು ಅನ್ಸುತ್ತೆ ಇಲ್ಲಿ. ಆಕ್ಚುಲಿ ಏನೋ ಕಬ್ಬು ಬೆಳಿತೀರಿ, ಏನೋ ತೆಂಗು ಬೆಳಿತೀರಿ, ರೇಷ್ಮೆ ಬೆಳಿತೀರಿ, ರಾಗಿ ಬೆಳಿತೀರಿ, ತೆಂಗು ಬೆಳಿತೀರಿ, ಸೌತೆಕಾಯಿ ಬೆಳಿತೀರಿ, ಎಲ್ಲಾ ತರಕಾರಿ ಬೆಳಿತೀರಿ, ಮತ್ತೆ ಎಲ್ಲ ಹಣ್ಣು ಈಗ ಅವರು ಯಾರು ಹೋರಾಟ ಮಾಡ್ತಾವ್ರಲ್ಲ, 438 ದಿನ ಮಾಡಿರ್ತಾವ್ರೆ. ಇದು ಅವಶ್ಯಕತೆ ಇತ್ತ 438 ದಿನಕ್ಕೆ ಹೋಗಕ್ಕೆ? ಅವ್ರು ಬರಲ್ವಲ್ಲ ಇಲ್ಲಿ. ಯಾರು? ಯಾರು ಬರಲ್ಲ. ನಿಮ್ಮ MLAಗಳು, ನಿಮ್ಮ MP ಗಳು ಅವರು ಬರಲ್ಲ. ಅವ್ರು ಯಾರು ಬರಲ್ಲ. MP ಅವರು ಒಂದ್ಸಲ ಬಂದಿದ್ರಂತೆ. ಬಿಸಿ ಇರ್ಬೋದು, ಬಂದಿಲ್ಲ. ಆದ್ರೆ ಯಾರು ಬರ್ತಾ ಇಲ್ಲ. ಅಲ್ಲ ಸ್ವಾಮಿ, ಬಿಸಿ ಇದ್ರೆ ಕೂಡ ಅಲ್ಲೇ ಕುತ್ಕೊಂಡವ್ರು. ಅಲ್ಲೇ ಯಾರ್ದು ಮದುವೆ ಆಯ್ತು ಅಂದ್ರೆ ಟಕ್ ಅಂತ ಹೋಯ್ತಾರೆ, ಯಾರು ಸತ್ತವ್ರ ಅಂದ್ರೆ ಹೂವಿನ ಹಾರಕ್ಕೆ ಟಕ್ ಅಂತ ಹೋಯ್ತವ್ರೆ. ಇಲ್ಲಿ ರೈತರು ಬಿಸಿಲು, ಮಳೆ, ಚಳಿ, ಗಾಳಿ ಅನ್ಲಾರ್ದೆ 430 ಸೇರಿಸಿ ಚಳಿ ಬಿಡಿಸ್ತಾರಲ್ಲ, ಅದಕ್ಕೆ ಅವ್ರು ಬಂದ್ರೆ ಅವ್ರಿಗೂ ಕೂಡ ಸೇರಿಸಿ ಎಲ್ಲವನ್ನೂ ಇಷ್ಟು ದಿನ ನ್ಯಾಯ ಕೊಡ್ಸೋರಾಗಿದ್ರೆ ಬಂದು, ಆಯ್ತಣ್ಣ ಹೆಂಗಿದೆ ನಿಮ್ದು ರಿಪೋರ್ಟು, ಏನ್ ಬೆಳಿತೀರಿ, ಏನ್ ಕಷ್ಟ ಐತೆ ನಿಮಗೆ ಅನ್ನೋಂಥದ್ದು ಕೇಳ್ತಾ ಇದ್ರು. ಹೌದಾ? ಈಗ ರೈತರು ಒಂದ್ ವೇಳೆ ಅವರು ಅಧಿಕಾರದ ಬಲ ಪ್ರಯೋಗ ಮಾಡಿದ್ರೆ ಏನ್ ಮಾಡ್ತೀರಿ? ನೋಡೋಣ. ಈಗ ಅವ್ರದೇ ಸರ್ಕಾರ, ಅವ್ರದೇ ಕಾನೂನು ಹೋರಾಟ ಮಾಡ್ತೀರಿ. 438 ಅಲ್ಲ, 4038 ದಿನಗಳಾದ್ರೂ ಕೂಡ ಹೋರಾಟ ಮಾಡ್ತೀರಿ. ಮತ್ತೆ ಈಗ ಹೆಂಗ ರೈತರು ಬದುಕು ಹೆಂಗೆ ಸರ್? ದಿನ ಹಿಂಗೆ ಮಾಡ್ಕೊಂತ ಹೋದ್ರೆ ನಿಮ್ಮ ಮಕ್ಕಳು ಭವಿಷ್ಯ ಹೆಂಗೆ? ನಾವೇ ಅಡ್ಜಸ್ಟ್ ಮಾಡ್ಕೊತೀವಿ. ಹೆಂಗೆ ಅಂದ್ರೆ ಒಂದಿನ ಒಂದು ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀವಿ. ಏನು ಮಾಡೋಕ್ಕಾಗಲ್ಲ. ಮತ್ತೆ ಅದು ಖರ್ಚು ವೆಚ್ಚಗಳು ನನ್ನ ಜಮೀನೆಲ್ಲ ಉಳಿಸ್ತು. ಅದೇ ನಾವೇ ಎಲ್ಲ ಅವರು ಸ್ವಲ್ಪ ಕೊಡ್ತಾರೆ ರೈತರು, ಅದರಲ್ಲಿ ಹೆಂಗೋ ಮೇಂಟೈನ್ ಮಾಡ್ತಾರೆ. ಒಟ್ಟಿನಲ್ಲಿ ನಿಮ್ಮ ಹಕ್ಕನ್ನ, ನಿಮ್ಮ ಭೂಮಿಯನ್ನ ಬಿಟ್ಕೊಡಕ್ಕೆ ತಯಾರಿಲ್ಲ. ಅದು ಯಾರೇ ಆಗಲಿ ನ್ಯಾಯ ಪಡೆದೇ ತೀರ್ಲಿ. ಇಲ್ಲೇ ಬಂದು ನಿಂತ್ಕೊಂಡು ಯಾರು ಎಲ್ಲಿ ಬರಡು ಭೂಮಿ ಇದೆ ತೋರಿಸ್ಲಿ. ಹೇಳೋರಲ್ಲ ಬರಡು ಭೂಮಿ ಅಂತ ಹೇಳೋರು. ರೈತರು ಎಷ್ಟು ಜನ ಒಪ್ಪಿಗೆ ಕೊಟ್ಟವ್ರು ಇಲ್ಲಿ ಬಂದು ಹೇಳಿ, ಅವಾಗ ಗೊತ್ತಾಗತ್ತೆ ಅವ್ರಿಗೆ ರೈತರು ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಇಲ್ಲ. ಇನ್ನೆಲ್ಲ ಕುತ್ಕೊಂಡು ಹೇಳ್ಬಿಡೋದಲ್ಲ. ಪ್ರತಿಯೊಂದು ಹಳ್ಳಿಲೂ ಆಲ್ಮೋಸ್ಟ್ 90%, 95% ರೈತರೇ ಇರೋದು. ಹೌದೌದು. ಆಮೇಲೆ ಅದ್ರಲ್ಲೂ ಕೂಡ ಬಡ ರೈತರು 1 ಗುಂಟೆ, ಸಾರಿ 1 ಎಕರೆ, ಅರ್ಧ ಎಕರೆ, ಅವರೇ ಜಾಸ್ತಿ ಇರೋದು. 2 ಎಕರೆ ರೈತರೇ ಜಾಸ್ತಿ ಇರೋದು. ಈ ಎಲ್ಲ ದೊಡ್ಡ ದೊಡ್ಡ ಬೇನಾಮಿ ಆಸ್ತಿ ಮಾಡಿದವರೆಲ್ಲ ಅವ್ರ ಪರವಾಗಿ ಅವ್ರೆ. ಇಷ್ಟು ಪರಿಸ್ಥಿತಿ, ರೈತರ ಪರಿಸ್ಥಿತಿ. ಆದರೆ ನೀವು ಯಾವುದೇ ಕಾರಣಕ್ಕೂ ನಮ್ಗೆ ಎಷ್ಟೇ ದಿನಗಳಾದರೂ ಕೂಡ, ನಮ್ಗೆ ಎಷ್ಟೇ ಮಳೆ ಬಂದರು, ಚಳಿ ಬಂದರು, ನಮ್ಮ ಹೋರಾಟವನ್ನು, ಹಕ್ಕುಗಳನ್ನು ಕಿತ್ಕೊಂಡು ಅವರಿಗೆ ಅನ್ಯಾಯ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. ಆದರೆ ಇದಕ್ಕೆ ಬೆಂಬಲವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಅವರೇನೋ 3 ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿರುವಂಥವ್ರು ಯಾರೂ ಕೂಡ ರೈತರಲ್ಲ. ಆಮೇಲೆ ಇಲ್ಲಿ ಯಾವುದೇ ಏನದು ವಾಕ್ಯಗಳು ಅಥವಾ ಹೇಳಿಕೆಗಳು ಸತ್ಯನ ಸುಳ್ಳ, ಈ ನಿಜಕ್ಕೂ ರೈತರಿಗೆ ಏನು ಅನ್ಯಾಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಮಾಡಲಿಕ್ಕೆ ನಾವು ಹಳ್ಳಿಗಳಿಗೆ ಭೇಟಿ ಕೊಡ್ತಾ ಇದ್ದೀವಿ. ನೋಡ್ತಾ ಇದ್ರಲ್ಲ ನಾನು ಹಿಂದೆ ಎಷ್ಟು ಸಂಪತ್ತು ಬರುತ್ತೆ ಆಗಿದೆ, ಎಷ್ಟು ಹಚ್ಚ ಹಸಿರು ಕಂಗೊಳಿಸ್ತಾ ಇದೆ, ಎಷ್ಟು ಭೂಮಿ ಫಲವತ್ತಾಗಿದೆ ಅಂತಂದರೆ, ನಾನು ಮುಂಚೆ ಹೇಳ್ದಂಗೆ ಎಲ್ಲ ತರಕಾರಿ ಬೆಳೆಗಳು ಬೆಳೀತಾರೆ ಸ್ವಾಮಿ. ಇನ್ನು ಏನದು ಮಲೆನಾಡಲ್ಲಿ, ಏನು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಆದರೂ ಇಷ್ಟು ಬೆಳೀತವ್ರಿಲ್ಲ ಗೊತ್ತಿಲ್ಲ ನನಗೆ. ಮಲೆನಾಡು ಭಾಗದಲ್ಲಿ ಇಲ್ಲಿ ಮಾತ್ರ ವಿಧವಾದಂಥ ಒಂದು ಭೂಮಿಯಿಂದ ಒಂದು ಭೂಮಿಗೆ ಒಂದು ಹೊಲದಿತ್ತು. ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಏನು ರಾಮನಗರ ತಾಲೂಕಿನ ಅಥವಾ ಬೆಂಗಳೂರು ದಕ್ಷಿಣ ತಾಲೂಕಿನ
ಬಿಡದಿ ಹೋಬಳಿ ವ್ಯಾಪ್ತಿಯ ಕಂಚಗಾರನಹಳ್ಳಿ ಮತ್ತು ಬೈರಮಂಗಲ ಈ 2 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 29 ಹಳ್ಳಿಗಳು ಬರ್ತವೆ. ಈ 29 ಹಳ್ಳಿಗಳ ರೈತರಿಂದ ವಿಶೇಷವಾಗಿ 9,600 ಎಕರೆ ಭೂಮಿಯನ್ನು ಕಬಳಿಕೆ ಮಾಡಲಿಕ್ಕೆ ಹೊಡೆದಿರ್ತಕ್ಕಂಥ ಈ DK ಶಿವಕುಮಾರ್ಗೆ ತಕ್ಕ ಶಿಕ್ಷೆ ಕೊಡಬೇಕು, ತಕ್ಕ ಪಾಠ ಮಾಡಬೇಕಂತೇಳಿ ರೈತರೆಲ್ಲರೂ ಒಗ್ಗಟ್ಟಾಗಿದ್ದಾರೆ. ಇವರು